ಜೀವನದಲ್ಲಿ ಎಷ್ಟೋ ಕಾಕತಾಳೀಯ ಘಟನೆಗಳು ನಡೀತವೆ. ಒಳ್ಳೆಯದಾಗ್ತವೆ, ಕೆಲವು ಸರಿ ತುಂಬ ಕೆಟ್ಟದಾಗ್ತವೆ. ಮನೆಗೆ ಮದುವೆ ಆಗಿ ಸೊಸೆ ಬಂದಾಗ ಎಷ್ಟೋ ಸಮಸ್ಯೆಗಳು ಉಂಟಾಗ್ತವೆ. ನಮಸ್ಕಾರ ಸ್ನೇಹಿತರೆ. ಲೈಫ್ ಈಸ್ ಫುಲ್ ಆಫ್ ಕೋಇನ್ಸಿಡೆನ್ಸ್. ಜೀವನದಲ್ಲಿ ಎಷ್ಟೋ ಕಾಕತಾಳೀಯ ಘಟನೆಗಳು ನಡೀತವೆ. ಅದನ್ನು ನಾವು ಕೋಇನ್ಸಿಡೆನ್ಸ್ ಅಂತ ಕರಿತೀವಿ. ಕೆಲವು ಸಾರಿ ಒಳ್ಳೆಯದಾಗ್ತವೆ, ಕೆಲವು ಸಾರಿ ತುಂಬ ಕೆಟ್ಟದಾಗ್ತವೆ. ಕೆಲವು ಸಾರಿ ಮನೆಗೆ ಮದುವೆ ಆಗಿ ಸೊಸೆ ಬಂದಾಗ ಎಷ್ಟೋ ಸಮಸ್ಯೆಗಳು ಉಂಟಾಗ್ತವೆ. ಕೆಲವು ಸಾರಿ ತುಂಬ ಒಳ್ಳೆಯದಾಗುತ್ತೆ, ಮಕ್ಕಳು ಹುಟ್ಟಿದಾಗ ಒಳ್ಳೆಯದಾಗುತ್ತೆ, ಹುಟ್ಟಿದ ಮೇಲೆ ಕೆಟ್ಟದಾಗುತ್ತೆ. ಈ ಥರ ಎಷ್ಟೋ ವಿಷಯಗಳನ್ನು ನಾವು ನೋಡಿದ್ದೀವಲ್ವಾ. ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಯೋಗ ಶಾಲೆಯಿಂದ ನಾವು ಟ್ರಿಪ್ ಹೋಗಿದ್ವಿ, ಒಂದು 50 ಜನ ಬಸ್ನಲ್ಲಿ. ಮದ್ದೂರ ಹತ್ರ ವೈದ್ಯನಾಥೇಶ್ವರ ಟೆಂಪಲ್ ಅಂತಿದೆ. ಅಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ನೀರಿಗೆ ಇಳಿಬೇಡಿ, ನೀರು ಆಳ ಇದೆ ಮತ್ತು ಕಲ್ಲು ಜಾರುತ್ತೆ ಅಂತ. ನಾವು ಬಸ್ ನಿಲ್ಲಿಸಿದ ತಕ್ಷಣ ಎಲ್ಲರಿಗೂ ಹೇಳಿದ್ದೀವಿ ಯಾರು ನೀರಿಗೆ ಹೋಗ್ಬಾರ್ದು ಅಂತ. ಅಲ್ಲೊಂದು ಪದ್ಧತಿ, ಮೂಢನಂಬಿಕೆ ಇದೆ. ಸೊ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಏನೋ ಒಂದು ಪದ್ಧತಿ ಇದೆ ಅಂದರೆ, ಒಂದು ಮೂಢನಂಬಿಕೆ ಇದೆ ಅಂದರೆ, ದುಡ್ಡಿನ ಜೊತೆಯಲ್ಲಿ ಬೆಲ್ಲವನ್ನು ನೀರಿಗೆ ಹಾಕಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನತಕ್ಕಂಥ ನಂಬಿಕೆ ಇದೆ. ಆದರೆ ಅಲ್ಲಿ ಕಲ್ಲುಗಳು ಸರಿ ಇಲ್ಲ, ಜಾರ್ಬಿಡುತ್ತೆ. ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಯಾರು ಇಳಿಲೇಬಾರ್ದು, ತುಂಬ ಆಳವಾದ ನೀರಿದೆ ಅಂತ. ಸೊ ಇದನ್ನೆಲ್ಲ ನಾವು ಹೇಳಿದ್ದೀವಿ. ಅಲ್ಲಿ ನಾವು ತಿಂಡಿ ತಿನ್ನಬೇಕು, ದೇವ್ರ ದರ್ಶನ ಮಾಡ್ಕೊಂಡು ಅಂತ ತಿಂಡಿ ತೊಗೊಂಡು ಹೋಗಿದ್ದೀವಿ, ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ಜೊತೆಲಿ ಬಂದಿರ್ತಕ್ಕಂಥ ಯೋಗ ಸ್ಟೂಡೆಂಟ್ ತಾಯಿ ಅವ್ರು ಹೋಗಿದ್ದಾರೆ. ಮಗಳು ಹೇಳಿದೆ, ಅಮ್ಮ ಹೋಗ್ಬೇಡಿ ಅಂತ. ಅದು ಕೇಳಿದ್ರೆ ಮೆಲ್ಲಗೆ ಕುತ್ಕೊಳ್ತೀನಿ ಅಂತ ಹೋಗ್ಬಿಟ್ಟು ಬೆಲ್ಲ ದುಡ್ಡು ಹಾಕ್ಬೇಕಾದಾಗ ಸ್ಲಿಪ್ಪಾಗಿ ಬಿದ್ದೋದ್ರು ಅಂತೆಲ್ಲ ಕಿರ್ಚ್ಕೊಂಡ್ರೆ ಎಲ್ಲ ನಾವೆಲ್ಲ ಓಡಿ ಬರ್ತಾಯಿದ್ದೀವಿ. ಅಷ್ಟರಲ್ಲಿ ಅವರು ವ್ಯಾನಿಟಿ ಬ್ಯಾಗ್ ಇತ್ತಿಲ್ಲಿ, ಆ ಬ್ಯಾಗಿಂದ ಸ್ವಲ್ಪ ನಿಂತಿದ್ದಾರೆ, ನೀರು ಮುಳುಗಿಲ್ಲ. ಅಷ್ಟರಲ್ಲಿ ವಿತಿನ್ ಮಿನಿಟ್ ಒಬ್ಬ ಎಪ್ಪಲ್ಲಿಂದ ಓಡಿ ಬಂದು ನೀರಿಗೆ ಜಂಪ್ ಮಾಡಿ ಆ ಎಮ್ಮನ್ನು ಎಳ್ಕೊಂಡು ಬಂದ. ಆಕ್ಚುಲಿ ಒಬ್ಬ ವಾಚನ್ನು ಇಟ್ಟಿರ್ತಾರಲ್ಲಿ, ಅವನು ಸುಮ್ಮನೆ ಈ ಥರ ಕುಳಿತುಕೊಂಡು ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಎಷ್ಟೇ ಜನ ಹೇಳಿದ್ರು ಕೇಳಲ್ಲ. ಆ ಟೈಮಲ್ಲಿ ಅವನು ಬೆಳಗ್ಗೆ ತಿಂಡಿಗೆ ಮನೆಗೆ ಹೋಗಿದ್ದ. ತಿಂಡಿ ತಿನ್ಕೊಂಡು ಆಗ್ತಾನೆ ಬರ್ತಾ ಇದ್ದ, ಸೌಂಡ್ ಕೇಳಿ ಓಡಿ ಬಂದ ಅವನು. ಜಸ್ಟ್ 1 ನಿಮಿಷ ಅವನು ಲೇಟ್ ಆಗಿದ್ದಿದ್ರೆ ಆ ಎಮ್ಮ ಮುಳುಗೋಗ್ತಾಯಿದ್ರು ನೀರಿನಲ್ಲಿ. ಸಿ, ಒಂದೇ 1 ನಿಮಿಷ ಬರ್ತಾ ಇದ್ದ, ಸೌಂಡ್ ಕೇಳಿಸ್ಕೊಂಡು ಓಡಿ ಬಂದ. ಈ ಥರ ಘಟನೆಗಳು ನಡೆಯುತ್ತೆ. ಅಲ್ಲಿ ಈಗ ನಾವು ಹೇಳ್ಕೊಬೋದು ವೈದ್ಯನಾಥೇಶ್ವರ ಕಾಪಾಡ್ದ ಅಂತ. ಅಥವಾ ನಮ್ಮ ಯೋಗ ಶಾಲೆ ವಿದ್ಯಾರ್ಥಿಗಳು ಗಣಪತಿ ದೇವಸ್ಥಾನದಲ್ಲಿ ಮನೋರಂಜನೆ ಹಾಲ್ ಅಂತಿದೆ, ಅಲ್ಲಿ ಯೋಗ ಮಾಡೋದು, ಅವರೆಲ್ಲ ನಮ್ಮ ಗಣಪತಿ ಕಾಪಾಡ್ದ ಅಂತ ಹೇಳ್ಬೋದು. ಅಥವಾ ನಾನು ಯೋಗ ಟೀಚರು, ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಕರ್ಕೊಂಡು ಹೋಗ್ರಿ, ನನ್ನ ಅದೃಷ್ಟ ಕಾಪಾಡ್ತಾ ಏನೋ ಅಂತ ಹೇಳ್ಕೊಬೋದು. ಅಥವಾ ಅವ್ರ ಮನೆ ಅದೃಷ್ಟ, ಅವ್ರ ಮನೆ ದೇವ್ರು ಕಾಪಾಡ್ತೇನೋ ಅನ್ಕೋಬೋದು. ಸೊ ಈ ಘಟನೆಗಳು ಏನಾದರೂ ಅದು ನೋಡಿ, ಎಷ್ಟೊಂದು ತಲೆಗಳು ಓಡ್ತಾರೆ, ಯಾರು ಮಾಡಿದ್ರು, ಏನು ಮಾಡಿದ್ರು. ದಿಸ್ ಇಸ್ ಕಾಲ್ಡ್ ಕಾಕತಾಳೀಯ ಘಟನೆಗಳು, ಕೋಇನ್ಸಿಡೆನ್ಸ್. ಏನೋ ಒಳ್ಳೇದಾಯ್ತು, ಅಕಸ್ಮಾತ್ ಸತ್ತೋಗ್ಬಿಟ್ಟಿದ್ದಿದ್ರೆ ಲೀಗಲಾಗಿನ ನಾವು ಸೇಫ್ ಆಗ್ಬೋದು. ಬಿಡಿ, ಈಗ ಮಗಳೇ ಇದ್ದರು, ಮಗಳೇ ಹೋಗ್ಬೇಡ ಅಂತ ಹೇಳಿದ್ರು, ಇವ್ರು ಹೋಗಿದ್ದಾರೆ, ಓಕೆ. ಸತ್ತ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಇನ್ನೇನೇನೋ ಕಾಂಪ್ಲಿಕೇಶನ್ಸ್ ಬೇಕಾಷ್ಟು ಆಗ್ತಾಯಿತ್ತು. ಈ ಉದಾಹರಣೆ ನಾನು ನಿಮ್ಗೆ ಯಾಕೆ ಕೊಡ್ತೀನಿ ಅಂದರೆ, ನಮ್ಮ ಕೈನಲ್ಲಿ ಕೆಲವಾರು ಘಟನೆಗಳು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಉದಾಹರಣೆ ಕೊಟ್ಟೆ. ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡು ಮನೆಗೆ ಬರ್ತೀರ. ಬಂದಾಗ ನೀವು ಏನೋ ವ್ಯವಹಾರಗಳಿರ್ತವೆ, ನೂರಾರು ಕಾರಣಗಳಿಂದ ವ್ಯವಹಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಲಾಸ್ ಆದರೆ, ಇವಳು ಮದುವೆ ಮಾಡ್ಕೊಂಡು ಬಂದ್ವಿ, ಇಲ್ಲಿ ಕಾಲು ಗುಣ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆ ಮನೆಯಲ್ಲಿ ಒಂದು ಮಗು ಆಗುತ್ತೆ. ಮಗುವಾದ ಟೈಮು ಏನೋ ಒಂದು ಆಗಿರುತ್ತೆ, ಹೆಚ್ಚು ಕಡಿಮೆ ಏನಾದರೂ ಲಾಸ್ ಆದರೆ, ಈ ಮಗು ಹುಟ್ಟಿದ ಗಳಿಗೆ ಟೈಮ್ ಸರಿ ಇಲ್ಲ ಅಂತಾರೆ. ಸಪೋಸ್ ಮಗು ಹುಟ್ಟಾದ್ಮೇಲೆ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ, ಸೊ ಮಗು ಹುಟ್ಟಿದ ಮೇಲೆ ಸರೋಯ್ತು ಅಂತಾರೆ, ಇವಳು ಮದುವೆ ಆದಮೇಲೆ ಸರೋಯ್ತು ಅಂತಾರೆ. ಹೀಗೆ ಮನುಷ್ಯನ ಮನಸ್ಸಿನ ನಾನಾ ಘಟನೆಗಳು ವಿಚಿತ್ರವಾಗಿ ನಡೀತಾ ಇರ್ತವೆ. ಒಂದಕ್ಕೊಂದಕ್ಕೆ ರಿಲೇಟ್ ಮಾಡ್ತಾ ಇರ್ತಾನೆ, ರಿಲೇಟ್ ಮಾಡ್ತಾ ಇರ್ತಾನೆ ಇನ್ಸಿಡೆಂಟ್ಸ್ನ. ಇದೆಲ್ಲವೂ ಕೂಡ ದೇವ್ರ ಮೇಲೆ ಕುಂತ್ಕೊಂಡು ಕಂಟ್ರೋಲ್ ಮಾಡಲ್ಲ. ಅದು ಏನಾಗಬೇಕಾಗತ್ತೆ. ಈಗ ಅಮ್ಮ ಅಲ್ಲಿ ಕೆಳಗಡೆ ಹೋಗಿಲ್ಲ ಅಂದರೆ ಆ ಮೂಢನಂಬಿಕೆಯಿಂದ ಓದೋದು, ಅಲ್ಲೋಗಿ ಬೆಲ್ಲ ಹಾಕಿ ಆರೋಗ್ಯ ಬರೋಂಗಿದ್ರೆ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಲೈನಾಗಿ ನಿಲ್ಲಿಸಿ ಬೆಲ್ಲ ಹಾಕ್ಸ್ಬಿಡ್ಬೋದಾಗಿತ್ತು. ಅದು ಮೂಢನಂಬಿಕೆ. ಆ ಮೂಢನಂಬಿಕೆಯಿಂದ ಜಾರಿ ಬಿದ್ದರು, ಅಲ್ಲಿ ಏನೋ ಆ ಕ್ಷಣದಲ್ಲಿರೋದಕ್ಕೇ ಬಚಾವಾಯಿತು. ಸತ್ತೋಗಿದ್ರೆ ಸೊ ಹೀಗೆ ನಿಮ್ಮ ಜೀವನದಲ್ಲಿ ಕೂಡ ಕೆಲವಾರು ಘಟನೆಗಳು, ಕಹಿ ಘಟನೆಗಳು ನಡೆದಾಗ ನೀವೇನು ಮಾಡಬೇಕು ಅಂದರೆ, ಯಾವುದೋ ಒಂದು
ಕಾಲಗುಣದಿಂದ ಆಯಿತು ಅನ್ನೋದಲ್ಲ. ನನ್ನಿಂದ ಏನು ತಪ್ಪಾಗಿದೆ ಯೋಚನೆ ಮಾಡಿ. ವ್ಯಾವಹಾರಿಕವಾಗಿ, ಭೌತಿಕವಾಗಿ, ಹಣಕಾಸಿನ ವ್ಯವಹಾರದಲ್ಲಿ, ಆರೋಗ್ಯದ ದೃಷ್ಟಿಯಲ್ಲಿ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಆ ಕೆಟ್ಟ ಘಟನೆಯಿಂದ ನಾವು ಹೊರಗಡೆ ಬರ್ಬೋದು. ಮನೆಗೆ ಹೆಣ್ಮಗಳು ಬಂದಾಗ, ಸೊಸೆ ಬಂದಾಗ, ಸೊಸೆಯ ಗುಣದಿಂದ, ಸೊಸೆಯ ಬಿಹೇವಿಯರ್, ನಡವಳಿಕೆಯಿಂದ, ಸೊಸೆ ಮಾಡುವ ಕೆಲಸದಿಂದ ಅಲ್ಲಿರ್ತಕ್ಕಂಥ ಜನರ ಮನಸ್ಸಿನ ಮೇಲೆ ಬೇಕಾದಷ್ಟು ಪರಿಣಾಮ ಬೀರುತ್ತೆ. ಅದು ಸತ್ಯ. ಯಾಕೆಂದರೆ ಅವ್ರೇನು ಕಲ್ತಿರ್ತಾರೋ ಅವ್ರ ಬಿಹೇವಿಯರ್ಸ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊಸೆಯ ಗುಣಗಳು ಗಂಡನ ಮೇಲೆ ಡಿಪೆಂಡ್ ಆಗುತ್ತೆ. ಆ ಗಂಡ ತಗೊಳ್ತಕ್ಕಂಥ ನಿರ್ಧಾರಗಳು ಅವನ ಹಣಕಾಸಿನ ವ್ಯವಹಾರದ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಸಂಬಂಧಗಳ ಮೇಲೆ ಡಿಪೆಂಡ್ ಆಗುತ್ತೆ, ಅಪ್ಪ ಅಮ್ಮನ ಭಾವನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಮನಸ್ಸನ್ನು ನಾವು ಅನಲೈಸ್ ಮಾಡಬೇಕು. ಅದನ್ನು ಸಾಧ್ಯವಾದಷ್ಟು ಸರಿಪಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕೇ ಹೊರತು ಅವಳ ಕಾಲುಗುಣದಿಂದ ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ಲಾಸ್ ಆಯಿತು ಅನ್ನಬಾರ್ದು. ಸೊ ಮಕ್ಕಳು ಹುಟ್ಟಿದ್ರು ಕೂಡ ಯಾವುದು ಕಂಟ್ರೋಲಲ್ಲಿ ಇಲ್ಲ. ಅದು ನ್ಯಾಚುರಲ್ ಆಗತಕ್ಕಂಥ ಘಟನೆಗಳು 1 ಸೆಕೆಂಡ್ ಕೂಡ ನಿನ್ನ ಕಂಟ್ರೋಲ್ನಲ್ಲಿ ಇಲ್ಲ, ಎಕ್ಸೆಪ್ಟ್ ಸಿಸೇರಿಯನ್ ಆಪ್ರೇಷನ್ ಬಿಟ್ಟು ಅಲ್ವಾ. ಅದೇನೋ ಟೈಮ್ ಫಿಕ್ಸ್ ಮಾಡ್ಕೋಬೋದೇ ಹೊರತು ಪ್ರಾಕೃತಿಕದತ್ತವಾಗಿ ಯಾವುದೂ ಕೂಡ ನಿನ್ನ ಹಿಡಿತದಲ್ಲಿ ಇಲ್ಲದಾಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಎಷ್ಟೋ ಜನರ ಬದುಕಲ್ಲಿ ನಾವು ನೋಡ್ತಾ ಇರ್ತೀವಿ, ಬ್ಲೇಮ್ ಮಾಡಿಕೊಂಡು ಸಮಸ್ಯೆಗಳು ಬಂದಾಗ ನೀವೇನಾದರೂ ಅಸ್ಟ್ರಾಲಜರ್ ಹತ್ರ, ಮೂಢರ ಹತ್ರ, ಕೆಲವು ಒಳ್ಳೆ ಅಸ್ಟ್ರಾಲಜರ್ಸ್ ಇರ್ತಾರೆ ಅಂದರೆ ಖಗೋಳ ಶಾಸ್ತ್ರವನ್ನು ತಿಳಿಸ್ತಕ್ಕಂಥವ್ರು. ಸೊ ಮೌಢ್ಯವನ್ನು ಬಿತ್ತಕ್ಕಂಥ ಅಸ್ಟ್ರಾಲಜರ್ ಹತ್ರ ಹೋದರೆ ಏನೇನೆಲ್ಲ ಹೇಳಿಬಿಟ್ಟು ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಸರೋಗುತ್ತೆ ಅಂತ ಹೇಳ್ತಾರೆ. ಮತ್ತು ದೇಹದಲ್ಲಿ ಕೆಲವರು ಬದಲಾವಣೆ, ಪಿಗ್ಮೆಂಟ್ ವೇರಿಯೇಷನ್ಸಿಂದ ಯಾವ್ಯಾವುದೋ ಎಲ್ಲೆಲ್ಲೋ ಒಂದು ಮಾರ್ಕ್ಗಳಿರ್ತವೆ. ಸೊ ಅದನ್ನು ನೋಡಿಕೊಂಡು ಇದನ್ನ ಕೆಟ್ಟದಾಗುತ್ತೆ ಅನ್ನೋದು, ಮಚ್ಚೆಗಳಿರ್ತವೆ ಅದರಿಂದ ಏನೋ ಒಂದು ಕೆಟ್ಟದಾಗುತ್ತೆ ಅಂದ್ಕೊಳ್ಳೋದು. ನೀವು ಆ ರೀತಿ ಯೋಚನೆ ಮಾಡುವುದೇ ಕೆಟ್ಟದು. ಆಗ ನಿಮ್ಮ ಮನಸ್ಸು ವೀಕ್ ಆಗುತ್ತೆ. ಸೊ ಬೇಕಾದಷ್ಟು ವಿಚಾರಗಳು ಭೂಮಿ ಮೇಲೆ ನಡೀತಾ ಇರ್ತವೆ, ಸಾವುಗಳು ನಡೀತಾ ಇರ್ತವೆ, ಹುಟ್ಟುಗಳು ಆಗ್ತಾ ಇರ್ತವೆ, ದುರ್ಘಟನೆಗಳು ನಡೀತಾ ಇರ್ತವೆ, ಒಳ್ಳೆ ಘಟನೆಗಳು ನಡೀತಾ ಇರ್ತವೆ. ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ. ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ದೇವರನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ರೀತಿಯಾದ ವಿಚಾರಗಳು ಇರಬೇಕಾದಾಗ, ವಾಸ್ತವ ಸತ್ಯ ಇರಬೇಕಾದಾಗ ನೀವು ಯಾಕೆ ಯೋಚನೆ ಮಾಡಬಾರ್ದು? ಯಾವುದೇ ಒಂದು ಕೆಟ್ಟ ಇನ್ಸಿಡೆಂಟ್ ಆದರೆ ಇಮ್ಮಿಡಿಯೇಟಾಗಿ ಯೋಚನೆ ಮಾಡಿ, ನನ್ನಿಂದ ಏನು ತಪ್ಪಾಗಿದೆ, ಅದನ್ನು ನಾನು ಹೇಗೆ ಸರಿಪಡಿಸ್ಕೊಳ್ಳಿ, ಅಷ್ಟೇ. ಸರಿ ಆಗುತ್ತಾ? ಕೆಲವು ಸರಿ ಆಗೋದೇ ಇಲ್ಲ. ಆಗ ಸ್ವೀಕಾರವೇ ನಿಜವಾದ ಮದ್ದು. ಸೊ ಕೋಇನ್ಸಿಡೆನ್ಸ್, ಕಾಕತಾಳೀಯ ಘಟನೆಗಳನ್ನು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಆಕ್ಸೆಪ್ಟ್ ಇಟ್, ಅದನ್ನು ಸ್ವೀಕರಿಸಿ, ಕೆಟ್ಟದನ್ನು ಸ್ವೀಕರಿಸಿ, ಮನಸ್ಸನ್ನು ಸಮಾಧಾನಗೊಳಿಸಿ, ಆಗ ನೆಮ್ಮದಿ ಸಿಗುತ್ತೆ. ಒಳ್ಳೆಯದನ್ನು ಸ್ವೀಕರಿಸಿ, ಸಂಭ್ರಮಿಸಿ, ಸಮಸ್ಯೆ ಇಲ್ಲ, ಆಗಲೂ ಕೂಡ ಮನಸ್ಸು ಸಮಾಧಾನವಾಗುತ್ತೆ. ಕಾಕತಾಳೀಯ ಘಟನೆಗಳನ್ನು ನೀವು ಗಮನಿಸುವುದನ್ನು ಕಲಿಯಿರಿ. ಇದು ತುಂಬ ಮುಖ್ಯ. ಇವೆಲ್ಲ ಏನೇನು ಆಗ್ತವೋ ಅವನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಲೈಫ್ ಈಸ್ ಫುಲ್ ಆಫ್ ಕೋಇನ್ಸಿಡೆನ್ಸ್. ಜೀವನದಲ್ಲಿ ಬೇಕಾದಷ್ಟು ಕಾಕತಾಳೀಯ ಘಟನೆಗಳು ನಡೆಯುತ್ತಿರುತ್ತವೆ. ಅದನ್ನು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ನೀವು ಅರ್ಥ ಮಾಡಿಕೊಂಡ್ರು ಮಾತ್ರ ಕಂಟ್ರೋಲ್ ಮಾಡ್ಬೋದು, ಅಂದರೆ ಆಕ್ಸೆಪ್ಟ್ ಮಾಡಿಕೊಂಡು ನೆಮ್ಮದಿಗಿರ್ಬೋದು. ರಿಮೆಂಬರ್, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.